ಒಂದು ಕಡೆ ರಣ ಬಿಸಿಲು ಮಗದೊಂದು ಕಡೆ ಏನು ರಣಕಣ ಹೇಗಿದೆ ಸರ್ ಚುನಾವಣೆ? 2014 ಮತ್ತು 2019 ಲೋಕಸಭಾ ಚುನಾವಣೆಗೆ ಹೋಲಿಸಿದಾಗ ನನಗೆ ಈ ಸಲದ ಚುನಾವಣೆ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಸಪ್ಪೆ ಅನ್ನಿಸ್ತಾ ಇದೆ. ದಾಖಲೆನೇ ಇಲ್ಲದೆ ಇರುವಂಥ ಹಣ, ಲಕ್ಷಾಂತರ ರೂಪಾಯಿ ಹಣ ಸೀಸ್ ಮಾಡಿರುವಂಥದ್ದು ಎಲ್ಲಿ ಸಿಗುತ್ತೆ ಸರ್? ಈ ಹಣಗಳು ಎಲ್ಲಿಂದ ಬರುತ್ತೆ ಅಂತೇಳಿ. ಹಿಂದೆ ಎಲ್ಲ ನೂರಾರು ಕೋಟಿ ರೂಪಾಯಿ, ಕಳೆದ ಚುನಾವಣೆಯಲ್ಲೂ ಬಹುಶಃ 300, 400, 500 ಕೋಟಿ ತನಕ ಈ ಥರದ ಹಣವನ್ನು ಹಿಡಿದಿರ್ಬೋದು ವಿಧಾನಸಭಾ ಚುನಾವಣೆಯಲ್ಲಿ. ಏನಾಯ್ತು? ಯಾವನಿಗಾದರೂ ಒಬ್ಬನಿಗೆ ಶಿಕ್ಷೆ ಆಯಿತಾ? KRS ಅಂತ ಒಂದು ಪಕ್ಷ ಕಟ್ಟಿ ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇರುವಂಥ ರವಿಕೃಷ್ಣ ರೆಡ್ಡಿ ಅವರಿಗೆ ಯಾವತ್ತಾದರೂ ಬೆದರಿಕೆ ಕರೆಗಳು ಬಂದಿದೆ? ಯಾರಾದರೂ ರೌಡಿಗಳು ಧಮಕಿ ಹಾಕಿರೋದು ಉಂಟಾ? ನಾನು ನನ್ನ ಜೀವನದಲ್ಲಿ ಹಲವಾರು ರೌಡಿಗಳನ್ನು ಹೆದರಿಸಿದ್ದೀನಿ. ನಾವು ಎದುರು ತಿರುಗಿ ಏನೋ ಅಂದರೆ ಸಾಕು, ನಮ್ಮದು ಸತ್ಯ ಇರೋವಾಗ ನಾವು ಪೊಲೀಸರಿಗೂ ಹೆದರಿಲ್ಲ, ಇನ್ನು ರೌಡಿ ಗೂಂಡಾಗಳಿಗೆ ಹೆದರ್ತೀವ. ಸ್ನೇಹಿತರೆ ನಮಸ್ತೆ, ನ್ಯೂಸ್ 12 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ KRS ಪಕ್ಷದ ಶ್ರೀಯುತರಾದ ರವಿಕೃಷ್ಣ ರೆಡ್ಡಿ ಅವರು ಇದ್ದಾರೆ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಮಾತನಾಡೋಣ. ಅದಕ್ಕೂ ಮುಂಚೆ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಒಂದು ಕಡೆ ರಣ ಬಿಸಿಲು ಮಗದೊಂದು ಕಡೆ ಏನು ರಣಕಣ ಹೇಗಿದೆ ಸರ್ ಚುನಾವಣೆ? ಚುನಾವಣೆ ಹೇಗಿದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಕರ್ನಾಟಕದಲ್ಲಿ ಕಳೆದ 20-30 ವರ್ಷಗಳಲ್ಲಿ ಹಣ, ಹೆಂಡ, ಜಾತಿ, ಕೋಮು, ಧ್ರುವೀಕರಣಗಳು ಈ ಥರದ ಮೇಲೆ ಚುನಾವಣೆ ನಡೀತಾ ಇದೆ. ಇಲ್ಲಿ ಯಾವುದು ವಿಷಯಾಧಾರಿತವಾಗಿ ಚುನಾವಣೆಗಳು ನಡೀತಾ ಇಲ್ಲ. ಹಾಗಾಗಿ ಅದನ್ನು ಬದಲಾಯಿಸೋದಕ್ಕೆ ನಾವು ಒಂದಷ್ಟು ನಿರಂತರವಾಗಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ಹೋರಾಟ ಮಾಡ್ತಿರುವಂಥ ಏಕೈಕ ಪಕ್ಷ ನುಡಿದಂತೆ ನಡೀತಾ. ಎಲ್ಲ ಮಾತುಗಳನ್ನು ಹಾಡ್ತಾರೆ, ಬಹಳ ಚೆನ್ನಾಗಿ ಅದ್ಭುತವಾದ ಮಾತುಗಳನ್ನು ಆಡ್ತಾರೆ ನಮ್ಮ ರಾಜಕಾರಣಿಗಳು. ಆದರೆ ಅವರ ನಡೆ ಮತ್ತು ನುಡಿಗೆ ವ್ಯತ್ಯಾಸ ಇದೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮಿಕ್ಕಾಗೆ ನಾವು ನೋಡಿದಾಗೆ ಹಿಂದಿನ ಲೋಕಸಭಾ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ 2014 ಮತ್ತು 2019 ಲೋಕಸಭಾ ಚುನಾವಣೆಗೆ ಹೋಲಿಸಿದಾಗ ನನಗೆ ಈ ಸಲದ ಚುನಾವಣೆ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಸಪ್ಪೆ ಅನ್ನಿಸ್ತಾ ಇದೆ. ನಾವು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾಗ ಬೇರೆ ಪಕ್ಷಗಳ ಚುನಾವಣಾ ಪ್ರಚಾರ ಅಷ್ಟು ಆರ್ಭಟ ಕಾಣಿಸ್ತಾ ಇಲ್ಲ. ಯಾವುದೇ ಅಲೆ, ಅಂಡರ್ ಕರೆಂಟೂ ಇಲ್ಲ, ಮತ್ತು ಮೇಲಿನ ಯಾವುದೋ ಒಂದು ಪಕ್ಷದ ಪರವಾಗಿರುವಂತಹದ್ದು ಇಲ್ಲ. ಮತ್ತು ಇವತ್ತಿಗೆ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳು ಸಾಕಷ್ಟು ಕ್ರಿಯಾಶೀಲವಾಗಿರುವಂತಹದ್ದು, ಪರಿಣಾಮಕಾರಿಯಾಗಿ ಪ್ರಭಾವಶಾಲಿಯಾಗಿರುವಂತಹದ್ದು. ಅದರ ಜೊತೆಗೆ ಜನನೂ ಸಹ ಎಲ್ಲಂದರೆ ಅಲ್ಲಿ ಸ್ಮಾರ್ಟ್ಫೋನ್ಗಳಿಂದ ವಿಡಿಯೋ ಮಾಡುವಂಥದ್ದು ಇವೆಲ್ಲ ಆಗಿರೋ ಕಾರಣದಿಂದಾಗಿ ಒಂದಷ್ಟು ಅಕ್ರಮಗಳು ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಆದರೆ ಆ ಮಧ್ಯದಲ್ಲೂ ಈ ಗುಲಾಮಿ ಸರ್ಕಾರಿ ನೌಕರರು, ಗುಲಾಮಿ ಪ್ರವೃತ್ತಿಯ ಸರ್ಕಾರಿ ನೌಕರರು ಯಾರು ಚುನಾವಣಾ ಆಯೋಗದ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ, ಅವರು ಈಗಲೂ ಈ ಭ್ರಷ್ಟ ಪಕ್ಷಗಳ ಏಜೆಂಟ್ರಾಗೇ ಕೆಲಸ ಮಾಡ್ತಿದ್ದಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ನಮ್ಮ ರಾಜ್ಯದಲ್ಲಿ ನೂರಾರು ಕೋಟಿ ರೂಪಾಯಿ ಅಕ್ರಮ ಏನು ಸಾಗಾಣಿಕೆ ಆಗ್ತಾಯಿದೆ ಅವೆಲ್ಲ ನಿಲ್ಲಬೇಕಾಗಿತ್ತು. ಚುನಾವಣಾ ಅಕ್ರಮಗಳು ನಿಲ್ಲಬೇಕಾಗಿತ್ತು, ಅವೆಲ್ಲ ನಿಲ್ತಾ ಇಲ್ಲ. ಅದು ಬಿಟ್ಟರೆ ರಣಬಿಸಿಲಂತೂ ಇದೆ. ಕರ್ನಾಟಕ ಕಳೆದ 8-10 ವರ್ಷಗಳಲ್ಲಿ ನೋಡಿಲ್ಲದಂತಹ ರಣಬಿಸಿಲಿದೆ. ಬಹಳ ಕಷ್ಟ ಇದೆ ನೀರಿಗೆ ಮತ್ತು ಮೇವಿಗೆ. ನಾನು ನಿನ್ನೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ಕೆರೆ ಪಕ್ಕದಲ್ಲಿ ಬರ್ತಾ ಇದ್ದೆ. ಒಂದು ಕಡೆ ಕೆರೆಗೆ ಬೆಂಗಳೂರಿನ ಕಕ್ಕಸ್ ನೀರನ್ನು ತುಂಬಿಸಿದ್ದಾರೆ ಆನೇಕಲ್ ಕೆರೆಗೆ. ಹಾಗಾಗಿ ಅದು ಆ ಕಕ್ಕಸ್ ನೀರಲ್ಲಿ ಬೆಳೆಯುವಂತಹ ಹುಲ್ಲು, ಅದು ಒಂಥರದ ಅಗಲದ ಎಲೆಗಳ ಅದೇನೋ ಒಂದು ಕಳೆ ಬರುತ್ತೆ ಕೆರೆಗಳ ಮೇಲೆ, ಆ ಕಳೆ ಬೆಳೆದು ನಿಂತಿದೆ. ಅದನ್ನು ತಿನ್ನೋದಕ್ಕೆ ಹಸುಗಳು, ಎಮ್ಮೆಗಳು ಕೆರೆಗಿಳಿದಿವೆ. ಅವು ಮುಳುಗುವಷ್ಟು ಆಳಕ್ಕೆ ಇಳಿದು ಮೇಯ್ತಾ ಇವೆ. ಅವೆಲ್ಲ ಭಾರಧಾತು, ಏನು ವಿಶೇಷವಾಗಿ ಹೆವಿ ಮೆಟಲ್ಸ್ ಅಂತೇನು ಹೇಳ್ತೀವಿ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲದಂತಹ ಭಾರಧಾತು ಇರುವಂತಹ ನೀರು. ಆ ನೀರಿನಲ್ಲಿ ಬೆಳೆದಂಥ ಈ ಕಳೆಯನ್ನು ತಿನ್ನುವಂಥ ಹಸುಗಳು ಸಹ ಒಂದು ರೀತಿಯಲ್ಲಿ ಅವು ಕೊಡುವಂಥ ಹಾಲು ಅಮೃತ ಅಲ್ಲ, ಅದೊಂದು ರೀತಿಯಲ್ಲಿ ವಿಷದ ಹತ್ತಿರಕ್ಕೆ. ಇನ್ನೊಂದು ಕಡೆ ಕೆರೆಯ ಇನ್ನೊಂದು ಬದಿ ಗದ್ದೆಗಳ ಕಡೆ ನೋಡಿದಾಗ ಎಲ್ಲ ಏನಂತಾರೆ, ಪೂರ್ತಿ ಒಂದು ಇಷ್ಟು ಅಂಗೈ ಅಗಲದ ಹಸಿರಿಲ್ಲ, ಎಲ್ಲ ಮಣ್ಣು ಧೂಳು. ಅದರಲ್ಲೊಂದಷ್ಟು ಹಸುಗಳು ನಿಂತಿದ್ದಾರೆ. ಕೇವಲ ಅವರು ಇವತ್ತು ಬೂಸಾ ಹಿಂಡಿಯಲ್ಲಿ ಆ ಹಸುಗಳನ್ನು ಸಾಕಬೇಕಾಗಿದೆ. ಇದು ನಮ್ಮ ರಾಜ್ಯಾದ್ಯಂತ ಇರುವಂತಹದ್ದೇ ನನಗೆ ನಿನ್ನೆ ಅಲ್ಲೇ ಗೋಚರಿಸ್ತು. ಒಂದು ಕಡೆ ನೀರಿನ ಕೊರತೆ, ಕುಡಿಯುವ ನೀರಿನ ಕೊರತೆ, ಒಂದು ಕಡೆ ಮೇವಿನ ಕೊರತೆ. ಬೆಂಗಳೂರು ನಾಗರಿಕರಿಗೆ ಒಂದು ಸಂತೋಷದ ವಿಚಾರ ಏನು ಅಂದರೆ, ಏಪ್ರಿಲ್ 26 ತನಕ ಇಲ್ಲಿ ನೀರಿನ ಕೊರತೆ ಆಗೋದಿಲ್ಲ, ಚುನಾವಣೆ ದಿನದ ತನಕ. ಅದ ನಂತರ ಮುಂದಕ್ಕಿದೆ ಮಾರಿ ಹಬ್ಬ. ಸರ್, ಇವತ್ತು ನಾನು ಪತ್ರಿಕೆ ಓದಿದೆ, ಚುನಾವಣಾಧಿಕಾರಿಗಳು ದಾಖಲೆನೇ ಇಲ್ಲದೆ ಇರುವಂಥ ಹಣ, ಲಕ್ಷಾಂತರ ರೂಪಾಯಿ ಹಣ ಸೀಸ್ ಮಾಡಿರುವಂಥದ್ದು ಎಲ್ಲಿ ಸಿಗುತ್ತೆ ಸರ್? ಈ ಹಣಗಳು ಎಲ್ಲಿಂದ ಬರುತ್ತೆ ಅಂತೇಳಿ
ಕೋಟ್ಯಾಂತರ ರೂಪಾಯಿ ಹಣ. ಕೋಟ್ಯಾಂತರ ರೂಪಾಯಿ ಹಣ. ಕೋಟ್ಯಾಂತರ ರೂಪಾಯಿ ಹಣ. ನಾವು ಹಲವು ಎಲೆಕ್ಷನ್ಗಳಲ್ಲಿ ಈ ವಿಚಾರವಾಗಿ ಚುನಾವಣಾ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇವೆ, ಕೆಲವೊಂದು ಸಲ ಹಿಡಿದು ಕೊಟ್ಟಿದ್ದೇವೆ. ಆದರೆ ಚುನಾವಣಾ ಅಧಿಕಾರಿಗಳು ಅವರು ಚುನಾವಣಾಧಿಕಾರಿಗಳಂದರೆ ಯಾರು? ಅವರೇನು ನಮ್ಮದೇ ರಾಜ್ಯದ ಲೆಕ್ಚರರ್ಸು, SDAಗಳು, FDAಗಳು, ಅಸಿಸ್ಟೆಂಟ್ ಇಂಜಿನಿಯರ್ಸು, ಬೆಸ್ಕಾಮಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡುವಂಥವ್ರು, PWD ಕೆಲಸ ಮಾಡುವಂಥವ್ರು, ವಿವಿಧ ಇಲಾಖೆಗಳಲ್ಲಿ ಪ್ರಾಮಾಣಿಕರ ಸರ್ ಅವರು ಕೂಡ ಇಲ್ಲ. ಈ ರೀತಿ ಹಣ ಬೇನಾಮಿ ಹಣ ಸಿಕ್ಕಿದಾಗ ಪ್ರಾಮಾಣಿಕವಾಗಿ ನೋಡಿ, ನಿನ್ನೆ 1.5 ಕೋಟಿ ರೂಪಾಯಿದೇನೋ ಸಿಕ್ಕಿದೆ. ಎಲ್ಲಿ? ಜಯನಗರದಲ್ಲಿ. ಜಯನಗರದಲ್ಲಿ ಆ ಹಣವನ್ನು ಹೇಗೋ ಮಾಹಿತಿ ಬಂದಿದೆ. ಮುನೀಶ್ ಮೌದ್ಗಿಲ್ ಒಂದು ಸ್ವಲ್ಪ ಪ್ರಾಮಾಣಿಕ ಅಧಿಕಾರಿ, ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡಿದೆ. ಅದನ್ನು ಯಾರಿಗೋ ಕಳಿಸಿ ಅದನ್ನು ಹಣ ಹಿಡಿಯೋಕ್ಕೆ ಹೋಗೋಷ್ಟೊತ್ತಿಗೆ ಯಾವುದೋ 2 ವೀಲರಿಂದ ಫಾರ್ಚುನರ್ ಗಾಡಿಗೋ ಏನೋ ಹಣ ಟ್ರಾನ್ಸ್ಫರ್ ಮಾಡ್ತಿದ್ರಂತೆ. ಇವರು ಹೋಗೋಷ್ಟೊತ್ತಿಗೆ ಇವರನ್ನು ನೋಡಿದ ತಕ್ಷಣ ಆ ಫಾರ್ಚುನರ್ ಗಾಡಿ ತಗೊಂಡು ಓಡೋಗ್ಬಿಟ್ಟಿದ್ದಾರೆ. ಹಣ ಅಲ್ಲೇ ಬಿಟ್ಟು ಒಂದು ಮರ್ಸಿಡೀಸ್ ಬೆನ್ಸು, ಇನ್ನೊಂದು ಯಾವುದೋ ಒಂದು ಕಾರು, ತುಂಬ ಇವೆಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕಾರುಗಳು. ಅದು BJPದಿರ್ಬೋದು, ಕಾಂಗ್ರೆಸ್ದಿರ್ಬೋದು. ನನಗನ್ನಿಸುವಾಗೆ ಅದು ಕಾಂಗ್ರೆಸ್ನ ಹಣ. ಇದು ಸಹಜವಾಗಿ ನಡೀತಿರುವಂಥದ್ದು. ಆದರೆ ಈ ಹಣ ಇಂಥವ್ರದ್ದೇ ಅಂತ ದಾಖಲೆ ಸಮೇತವಾಗಿ ಇನ್ವೆಸ್ಟಿಗೇಷನ್ ಮಾಡಿ, ವಿಚಾರಣೆ ತನಿಖೆ ಮಾಡಿ ನಿರೂಪಿಸುವವರು ಯಾರು? ಇದೇ ಪೊಲೀಸರು, ಇದೇ ಚುನಾವಣಾ ಆಯೋಗ. ಹಿಂದೆ ಎಲ್ಲ ನೂರಾರು ಕೋಟಿ ರೂಪಾಯಿ, ಕಳೆದ ಚುನಾವಣೆಯಲ್ಲೂ ಬಹುಶಃ 300-400-500 ಕೋಟಿ ತನಕ ಈ ಥರದ ಹಣವನ್ನು ಹಿಡಿದಿರ್ಬೋದು ವಿಧಾನಸಭಾ ಚುನಾವಣೆಯಲ್ಲಿ. ಏನಾಯ್ತು? ಯಾವನಿಗಾದರೂ ಒಬ್ಬನಿಗೆ ಶಿಕ್ಷೆ ಆಯಿತಾ? ನಾಟಕ. ದೆರ್ ಈಸ್ ನೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಇನ್ ಇಂಡಿಯಾ. ಇಲ್ಲಿ ನಡೆಯುತ್ತಿರುವಂತಹದ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಅಲ್ಲ, ಇದು ಪ್ರಜಾಪ್ರಭುತ್ವವೂ ಅಲ್ಲ. ನಮ್ಮ ರಾಜ್ಯದಲ್ಲಿ ಈಗ ನರೇಂದ್ರ ಮೋದಿ ಅವರು ಏನು ವಂಶ ಪಾರಂಪರ್ಯ ರಾಜಕಾರಣ ಸರಿಯಲ್ಲ ಅಂತ ಹೇಳ್ತಾರೆ. ಅವರದೇ ರಾಜ್ಯಾಧ್ಯಕ್ಷ, ಅವ್ರದೇ ಪಕ್ಷದ ರಾಜ್ಯಾಧ್ಯಕ್ಷ, ಅವನು ವಂಶ ಪಾರಂಪರ್ಯ ರಾಜಕಾರಣಿ ಅಲ್ಲದೆ ಏನು ಜನರ ಮಧ್ಯದಿಂದ ಎದ್ದು ಬಂದಂತಹ ಜನನಾಯಕನ ಅಲ್ಲ. ಅವರು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಹೇಳ್ತಿರೋದ್ರಲ್ಲಿ ಸಂಪೂರ್ಣ ಸತ್ಯ ಇದೆ. ಯಾಕೆಂದರೆ 14 ಜನ ಇವತ್ತು 28 ಕ್ಷೇತ್ರಗಳಲ್ಲಿ 14 ಜನ MP ಕ್ಯಾಂಡಿಡೇಟ್ಗಳಾಗಿರುವಂಥವರು 2ನೇ 3ನೇ ತಲೆಮಾರಿನ ಕುಟುಂಬ ರಾಜಕಾರಣಿಗಳು. ಯಾವುದೋ ಒಬ್ಬ ರಾಜಕಾರಣಿ MLA, MP, ಮಿನಿಸ್ಟರ್ ಮಗ, ಮಗಳು, ಅಳಿಯ, ಸುಮಾರು 20 ಜನ ಈ ಥರ ಸಂಬಂಧಗಳಿರುವಂಥವರು ಈ JCB ಪಾಟೀಲಿಂದ ಈ ಸಲಕ್ಕೆ ಚುನಾವಣೆಗೆ ನಿಂತಿದ್ದಾರೆ. ಇವರು ಯಾರನ್ನು ಜನರ ಮಧ್ಯೆ ಎದ್ದು ಬಂದಂಥವರಲ್ಲ. ಹಿಂದೆ ಗೌಡಿಕೆ ನಡೀತಿತ್ತಲ್ವ, ವಂಶಪಾರಂಪರ್ಯವಾಗಿ ಗೌಡಿಕೆ, ರಾಜಪರಂಪರೆ, ಆ ರೀತಿಯಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ. ಇದು ರಾಜಪ್ರಭುತ್ವಕ್ಕೆ ಹತ್ತಿರ ಇರುವಂತಹದ್ದು. ಸುಮ್ಮನೆ ನಮಗೆ 5 ವರ್ಷಕ್ಕೊಂದ್ಸಲ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಚುನಾವಣಾ ಹಣ ಈಗ ದುಡ್ಡು ಯಾರ ಹತ್ರ ಇರುತ್ತೆ? ಅಧಿಕಾರ ಇರೋರ ಹತ್ರ ಇರುತ್ತೆ. ಹಾಗಾಗಿನೇ ಇದು ದಿಸ್ ಇಸ್ ನಾಟ್ ಎ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಆ್ಯಂಡ್ ದಿರ್ ಇಸ್ ನೋ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಇಲ್ಲಿ ಒಂದು ಕಡೆ ಅತ್ಯಂತ ಕಡು ಶ್ರೀಮಂತರು ಅಂದರೆ ಅಕ್ರಮಗಳಿಂದ ಮಾಡ್ಕೊಂಡಿರುವಂಥವ್ರು, ಇವರೇನು ಬಹಳ ಶ್ರೀಮಂತಿಕೆಯಿಂದ ಬಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಯಾವುದೋ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ದುಡ್ಡು ಮಾಡಿದಂಥವ್ರಲ್ಲ, ಅಕ್ರಮಗಳಿಂದ ಮಾಡಿದಂಥ ರಾಜಕಾರಣಿಗಳೇ ಚುನಾವಣಾ ಅಕ್ರಮಗಳಿಗೆ ದುಡ್ಡು ಕೊಡುವಂಥದ್ದು. ಬೇರೆ ಯಾರು ಕೊಡ್ತಾರೆ? ಹಾಗಾಗಿ ಈ ದುಡ್ಡು ಚುನಾವಣಾ ಆಯೋಗದವ್ರು ಹಿಡಿತಿರುವಂಥದ್ದು ನಾಟಕ, ಬರೀ ಕಪಟ ನಾಟಕ. ಮತ್ತು ಈ ಅಧಿಕಾರಿಗಳು ಬಹುಶಃ ನೆನ್ನೆ ಹಿಡಿದಿರುವಂಥ ಅಧಿಕಾರಿ ಏನು 1.5 ಕೋಟಿ ಅಂತ ಹೇಳ್ತಾ ಇದೆ, ಹೊತ್ತು ನಿದ್ದೆ ಮಾಡ್ತಾ ಇಲ್ಲ. ರಾತ್ರಿ ಬಹುಶಃ ನಿದ್ದೆ ಮಾಡಿರೋದಿಲ್ಲ. ಬಂದಿರುವಂಥ ಕಾಲ್ಗಳಿಗೆ, ಇನ್ನೊಂದಕ್ಕೆ, ಬೆದರಿಕೆಗಳಿಗೆ ಬಹುಶಃ ನಿದ್ದೆ ಮಾಡಿರೋದಿಲ್ಲ. ಇವತ್ತು ಆ ಹಣ ಈಗ ಇದು ರಾಜಕಾರಣಿಗಳಿಗೆ ಸೇರಿದ್ದಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇವತ್ತು ಅಧಿಕಾರಿಗಳು ಪ್ರಯತ್ನಿಸ್ತಿರ್ತಾರೆ. ನಾವು ಯಾಕಪ್ಪ ಹಿಡಿದ್ವಿ ಅನ್ನುವಂಥ ಸ್ಥಿತಿಗೆ ಬಂದಿರ್ತಾರೆ. ಇದು ಆ ಮಟ್ಟಕ್ಕೆ ಇವತ್ತು ರಾಜಕಾರಣ ನಮ್ಮ ಆಡಳಿತಶಾಹಿಯ ಮೇಲೆ ನಿಯಂತ್ರಣ ಸಾಧಿಸಿದೆ. ಬೆನ್ನು ಮೂಳೆ ಇಲ್ಲದವರು, ಪ್ರಜಾಪ್ರಭುತ್ವದ ಕಲ್ಪನೆ ಇಲ್ಲದಂಥವರು, ದಕ್ಷ ಆಡಳಿತದ ಪರಿಕಲ್ಪನೆ ಇಲ್ಲದಂಥವರು, ಸಂವಿಧಾನಕ್ಕೆ ಮಾತ್ರ ನಮ್ಮ ನಿಯತ್ತು ಇರಬೇಕು ಅಂತ ಅರಿವಿಲ್ಲದ ಅರಿವುಗೇಡಿಗಳು ಇವತ್ತು ನಮ್ಮ ಕಾರ್ಯಾಂಗದಲ್ಲಿ ಅಧಿಕಾರಿಗಳಾಗಿದ್ದಾರೆ. ಬಹುತೇಕವಾಗಿ ಇವತ್ತು ರಾಜಕಾರಣಿಗಳು ಈ ಮಟ್ಟಕ್ಕೆ ಕೊಬ್ಬಿ ದುಷ್ಟರು, ನೀಚರು, ರಾಕ್ಷಸರು, ಜನವಿರೋಧಿಗಳು ಆಗಿರೋದಕ್ಕೆ ಈ ಬೆನ್ನೆಲುಬಿಲ್ಲದ, ಸ್ವಂತಿಕೆ ಇಲ್ಲದ, ಸ್ವಾಭಿಮಾನವಿಲ್ಲದ, ದೇಶಕ್ಕೆ ನಿಷ್ಠೆ ಇಲ್ಲದ, ಬ್ರಿಟಿಷರ ಗುಲಾಮಗಿರಿಗಿಂತ ಕಡು ಗುಲಾಮಗಿರಿಯಲ್ಲಿರುವಂತಹ ಅಧಿಕಾರಿ ವರ್ಗ. ಹಾಗಾಗಿ ನೀವು ಹೇಳಿದ್ದ ಹಣದ ವಿಚಾರಕ್ಕೆ ಏನೂ ಆಗೋದಿಲ್ಲ. ಇದೊಂದು ಜನರಿಗೆ ಮನೋರಂಜನೆ ಸರ್. ಅಷ್ಟು ಸಿಗ್ತಾ ಮನೋರಂಜನೆ ಅಷ್ಟೇ ಸರ್. ಇನ್ನು ತಾವು ಹೇಳಿದ್ರಿ ಅಧಿಕಾರಿಗೆ ರಾತ್ರಿ ನಿದ್ರೆ ಬಂದಿರೋದಿಲ್ಲ, ಎಷ್ಟು ಬೆದರಿಕೆ ಕರೆ ಬಂದಿರುತ್ತೆ ಅಂತೇಳಿ. ಒಬ್ಬ ಅಧಿಕಾರಿಗೆ ಆ ರೀತಿ ಆಗಬೇಕಂದ್ರೆ ಇನ್ನು KRS ಅಂತ ಒಂದು ಪಕ್ಷ ಕಟ್ಟಿ ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇರುವಂಥ ರವಿಕೃಷ್ಣ ರೆಡ್ಡಿ ಅವರಿಗೆ ಯಾವತ್ತಾದರೂ ಬೆದರಿಕೆ ಕರೆಗಳು ಬಂದಿದೆ? ಯಾರಾದರೂ ರೌಡಿಗಳು ಧಮಕಿ ಹಾಕಿರೋದು ಉಂಟಾ ಅಂತ? ನಮಗೆ ಬೆದರಿಕೆ ಕರೆಗಳು ಬಹುತೇಕವಾಗಿ ಬಂದಿಲ್ಲ. ಸಾರ್ವಜನಿಕವಾಗಿ ಒಂದಷ್ಟು ಕಡೆಗಳಲ್ಲಿ ಅಧಿಕಾರಿಗಳು, ಪೊಲೀಸರು, ವಿಶೇಷ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆ.
ಯಾರು ರೌಡಿಗಳು ನಿಮ್ಗೆ ರೌಡಿಗಳು ಮುಟ್ಟಿಲ್ಲ. ಯಾಕಂದರೆ ನಾವು ಯಾವುದೇ ರೌಡಿಗೆ ಪೊಲೀಸರಿಗೆ ನಮ್ಮದು ಸತ್ಯ ಇರೋವಾಗ ನಾವು ಪೊಲೀಸರಿಗೂ ಹೆದರಿಲ್ಲ, ಇನ್ನು ರೌಡಿ ಗೂಂಡಾಗಳಿಗೆ ಹೆದರ್ತೀವ? KRS ಪಕ್ಷವನ್ನು ಎದುರಿಸುವಂಥ ಬೆದರಿಸುವಂಥ ರೌಡಿಗಳಿಲ್ಲ. ನೇರವಾಗಿ ರೌಡಿಗಳಿರೋ ಜಾಗಕ್ಕೆ ಹೋಗಿ ನಾವು ಸವಾಲು ಹಾಕಿದ್ದೇವೆ. ಅದು ತಾವರೆಕೆರೆನಲ್ಲಿ ಒಬ್ಬ ಮಾಜಿ ಮೇಯರ್ ಇದ್ದ, ಅವನೇ ದೊಡ್ಡ ರೌಡಿ ಗೂಂಡ, ಏನೋ ರೆಡ್ಡಿ ಅಂತ ಅವನು. ಆ ರೆಡ್ಡಿ ಗೂಂಡ ಅವನ ಮಗ ಗೂಂಡಾಗಿರಿ ಮಾಡಿದ್ರು ನಮ್ಮ ಮೇಲೆ, ಮಂಜುನಾಥ್ ರೆಡ್ಡಿ ಅಂತ. ಇವತ್ತಿನ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಚೇಲ, ಅವನು ಬೆಂಗಳೂರಿನ ಮೇಯರ್ ಆಗಿದ್ದ. ಅವನ ಮಗ ನಮ್ಮ ಪಕ್ಷದ ಯುವ ಕಾರ್ಯದರ್ಶಿಯ ಕೈಯಲ್ಲಿದ್ದಂಥ ಸುಮಾರು 50,000 ಫೋನನ್ನು 2017-18 ನೆಲಕ್ಕೆ ಕಿತ್ತು ಹೋಗದಿದ್ದ. ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಏನೂ ಮಾಡಲಿಲ್ಲ. ಎಂತೆಂಥ ರೌಡಿಗಳು ನಮ್ಮ ಮೇಲೆ ಬಂದರು, ಏನು ಕಿತ್ಕೊಳ್ಳೋಕ್ಕಾಗಲಿಲ್ಲ. ರೌಡಿಗಳಿಗೆ ನಮಗೆ ಭಯ ಇಲ್ಲ. ಬಹುತೇಕವಾಗಿ ರೌಡಿಗಳು, ಈ ರಾಜಕಾರಣದಲ್ಲಿರುವಂಥ ರೌಡಿಗಳು ಒಂದಷ್ಟು ಕಡೆಗಳಲ್ಲಿ ಗುಂಪು ಕಟ್ಕೊಂಡು ಬರ್ತಾರೆ. ಒಂದು ಸಲ ನಾವು ಒಂದು ವಿಚಾರ ಹೇಳಬೇಕು ನಿಮಗೆ. ನಾವು ಈ ಕೋವಿಡ್ ಸಂದರ್ಭದಲ್ಲಿ ಚಲಿಸು ಕರ್ನಾಟಕ ಅಂತ ಒಂದು ಸೈಕಲ್ ಜಾಥಾ ಮಾಡಿದ್ವಿ. ಅದು 4ನೇ ದಿವಸ ಜಾಥಾ ಮಾಡ್ತಿದ್ದಾಗ ಆನೆಕಲ್ ಹತ್ರ ಕಾಡಲ್ಲಿ ರಸ್ತೆಯಲ್ಲಿ ಬಿದ್ದು, ಸ್ವಲ್ಪ ವೇಗವಾಗಿ ಡೌನಲ್ಲಿ ಬಿದ್ದು ನನಗೆ ಇದು ಮೂಳೆ ಮುರಿದಿತ್ತು. ಹಾಗಾಗಿ ಅದನ್ನು ಜಾಥಾನ ನಾವು ಆಗ ನಿಲ್ಲಿಸಿ ಕಿತ್ತೂರಿನಿಂದ ಬಳ್ಳಾರಿ ತನಕ ಮಾಡಿದ್ವಿ. ದಾರಿಲಿ ಹೋಗುವಾಗ ಹೊಸಪೇಟೆ ಸಿಕ್ತು. ಹೊಸಪೇಟೆಯಲ್ಲಿ ಬಹಳ ದೊಡ್ಡ, ಏನೊಂದು 70-80 ಅಡಿಯ ದೊಡ್ಡ ಕಟೌಟು ಇವ್ರದ್ದು, ವಿಜಯ್ ಸಿಂಗ್ ಅವ್ರದ್ದು. ವಿಜಯ್ ಸಿಂಗ್ ತಾನೇ ಅವರು ಮಿನಿಸ್ಟರ್ ಆಗಿದ್ದು, ಆನಂದ್ ಸಿಂಗ್ ವಿಜಯನಗರ ಜಿಲ್ಲೆ ಆದಾಗ ಅದರ ಖುಷಿನಲ್ಲಿ ಅವರೆಲ್ಲ ಕಟೌಟ್ ಹಾಕಿದ್ರು. ಆಮೇಲೆ ಎಲ್ಲಂದರೆ ಅಲ್ಲಿ ಶಾನ್ಭೋಗ್ ಸರ್ಕಲ್ ಅಂತಿದೆ ಹೊಸಪೇಟೆಯಲ್ಲಿ, ಸುತ್ತ ಇದಕ್ಕೆ ಯಾವುದು ಟ್ರಾಫಿಕ್ ಲೈಟ್ಸ್ಗೂ ಅಡ್ಡ ಹಾಕಿ ಬ್ಯಾನರ್ಗಳು ಕಟ್ಬಿಟ್ಟಿದ್ವಿ. ನಮ್ಮವರಲ್ಲಿ ಪ್ರಶ್ನೆ ಮಾಡಿದ್ವಿ. ರಾತ್ರಿ ಒಂದು 6 ಗಂಟೆ 7 ಗಂಟೆ ಸುಮಾರಲ್ಲಿ ನಾವು ಹೊಸಪೇಟೆಗೆ ಹೋಗಿದ್ದು. ಆವತ್ತು ಒಂದಷ್ಟು ಆನಂದ್ ಸಿಂಗ್ ಕಡೆ ಇದ್ದಂಥವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಬಂದರು. ಏನು ಇನ್ನೆಲ್ಲ ಗುಂಪು ಕೊಡ್ಕೊಳ್ತಾರೆ. ನಾವೆಲ್ಲ ಇದ್ದಿದ್ದು ಒಂದು 40-50 ಜನ. ನಮ್ಮ ಸ್ಥಳೀಯ ಕಾರ್ಯಕರ್ತರು ಕಡಿಮೆ. ಅಲ್ಲಿ 100 ಜನ ಸೇರಿಬಿಟ್ರು. 100 ಜನ ಸೇರಿ ಇನ್ನೇನು ಪೊಲೀಸರು ಒಂದು ರೀತಿಯಲ್ಲಿ, ಯಾಕಂದರೆ ಕ್ಯಾಬಿನೆಟ್ ಮಿನಿಸ್ಟ್ರು ಬಹಳ ಪ್ರಭಾವಶಾಲಿ ಮಂತ್ರಿ ಆನಂದ್ ಸಿಂಗು, ಅವ್ರದ್ದೇ ಊರು, ಅವ್ರ ಮನೆ ಅಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ಜನ ಸೇರ್ಕೊಂಡ್ಬಿಟ್ರು. ಇನ್ನು ನಮ್ಮ ಮಿನಿಸ್ಟ್ರದ್ದು ಇದು ಏನು ಮಾತಾಡ್ತಾ ಇದ್ದಾರೆ, ಬ್ಯಾನರ್ದು ಕಟೌಟ್ದು ಹಾಗೆ ಹೀಗೆ ಅಂತೇಳಿ ಸೇರ್ಕೊಂಡ್ಬಿಟ್ರು. ಸ್ವಲ್ಪ ಯಾಮಾರಿದ್ರು. ಆವತ್ತು ನಮ್ಮ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ನಾವೇನು ಹೊಡೆದಾಟಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ನಾವು ಹಿಂದೆ ತಿರುಗಿ ಬಿದ್ದಿದ್ರು ನಾವೇನು ಮಾಡ್ಕೊಳಕ್ಕಾಗ್ತಾಯಿರಲಿಲ್ಲ. ಆ ಮಟ್ಟಕ್ಕೆ ಅಲ್ಲಿ ಗೂಂಡಾಗಳ ಥರ ಜನ ನೆರೆದ್ರು. ಆದರೆ ಆನಂದ್ ಸಿಂಗು ಅವ್ರ ವಿಚಾರ ಗೊತ್ತಾಯಿತು, ತಕ್ಷಣ ಬಂದರು ಶಾನ್ಭಾಗ್ ಸರ್ಕಲಲ್ಲಿ ನಿಂತ್ಕೊಂಡ್ರು. ನಾವು ಹೇಳಿದ್ದನ್ನು ನೋಡಿ, ಇದಕ್ಕೆ ಪರ್ಮಿಷನ್ ತೊಗೊಂಡಿಲ್ಲ, ಕಟೌಟ್ಗೆ ಇಳಿಸ್ಬೇಕು ಅಂತ ಹೇಳ್ತಾ ಇದ್ವಿ, ಇಳಿಸೋ ತನಕ ನಾವು ಹೋಗಲ್ಲ ಅಂದ್ವಿ. ಅವ್ರ ಕಡೆಯವರೆಲ್ಲ ಹ್ಞೂ ಅಂತ ಇದ್ರು. ಆನಂದ್ ಸಿಂಗ್ ಅವರಿಗೆಲ್ಲ ನಿಲ್ಲಿಸಿ ಅವರು ಅದೇ ಹೋಟ್ಲ್ ಮುಂದೆ ನಾವು ಭಾಷಣ ಮಾಡ್ತಿದ್ದ ಜಾಗದ ಇನ್ನೊಂದು ಕಡೆಗೆ ಕುಳಿತು ಅವ್ರ ಕಡೆಯವ್ರಿಗೆಲ್ಲನೂ ಸುಮ್ಮನೆ ಇರಪ್ಪ ಅಂತ ಹೇಳಿ ಅವ್ರು ಏನೇನೋ ಮಾಡ್ತಾಯಿದ್ರು. ಆದರೂ ಅವ್ರಿಗೆಲ್ರಿಗೂ ಇವರು ಏಕಾಂಗಿಯಾಗಿ ಈ ಥರ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕಟೌಟು ಇಳಿಸಿ ಶಾಂತಿ ಕಾಪಾಡಿ ಹೋದರು. ಹಾಗಾಗಿ ರಾಜಕಾರಣಿಗಳು ಸಹ ಸ್ಮಾರ್ಟ್ ಇರ್ತಾರೆ. ಸೊ ಆವತ್ತು ಆನಂದ್ ಸಿಂಗ್ ಭಾಳ ಜೆಂಟ್ಲ್ಮನ್ ಥರ ನಡ್ಕೊಂಡ್ರು. ಸುಮಾರು 1 ಗಂಟೆ ನಾನು ಅಲ್ಲಿ ಆವತ್ತು ಆ ಕಟೌಟ್ ಇಳಿಸುವಂಥ ಸಂದರ್ಭದಲ್ಲಿ ಭಾಷಣ ಮಾಡಿದೆ, ಕೇಳಿಸ್ಕೊಂಡ್ರು. ಆವತ್ತಿನ ಅವರ ಇಲಾಖೆಯ ವಿಚಾರಕ್ಕೆ ನೀವೇನು ಮಾಡಬೇಕು ಅಂತೆಲ್ಲ. ಬಹುಶಃ ಆವತ್ತು ನಮ್ಮ ಭಾಷಣವನ್ನು ಕೇಳಿ ಆನಂದ್ ಸಿಂಗ್ ಅವ್ರಿಗೂ ಒಂದಷ್ಟು ಅವರಲ್ಲಿ ಒಳ್ಳೆಯತನ ಹೆಚ್ಚಾಗಿರಬಹುದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವೇನು ಅವ್ರ ವಿರುದ್ಧವಾಗಿ ತಿರಸ್ಕಾರದಿಂದ ಮಾತಾಡಲಿಲ್ಲ. ಅವರ ಜವಾಬ್ದಾರಿಗಳನ್ನ ನೆನಪಿಸಿದ್ವಿ, ಪ್ರಜಾಪ್ರಭುತ್ವದ ಬಗ್ಗೆ ಹೇಳಿದ್ವಿ. ಅವರ ಇಲಾಖೆ ಅರಣ್ಯ ಇಲಾಖೆಯ ಸಚಿವರಾಗಿದ್ದರು. ಅರಣ್ಯ ಇಲಾಖೆಯಿಂದ ಏನೆಲ್ಲ ಮಾಡ್ಬೋದು ಅಂತೆಲ್ಲ ನಾವು ಸಾರ್ವಜನಿಕವಾಗಿ ಅವರಿಗೆ ತಿಳಿಸಿದ್ವಿ. ಹಾಗಾಗಿ ಅವರು ಬೇರೆ ಯಾರೂ ಅವ್ರ ಹತ್ರ ಬಂದಿರಲಿಲ್ಲ. ಭಾಳ ಏಕಾಂಗಿಯಾಗಿ ಕೂತ್ಕೊಂಡು ಅದು ಇಳಿಸೋ ತನಕ, ಯಾಕಂದರೆ ಅವ್ರು ಅಲ್ಲಿ ಜಾಗದಲ್ಲಿ ಇಲ್ಲ ಅಂದರೆ ಅವತ್ತು ನಮ್ಮ ಮೇಲೆ ಹಲ್ಲೆ ಆಗ್ತಾಯಿತ್ತು. ಈ ಥರದ ಹಲವು ಹಲ್ಲೆಗಳು ಆಗುವಂಥ ಸಾಧ್ಯತೆಗಳಿದ್ದಾಗಲೂ ವಿಶೇಷವಾಗಿ ನಾವು ವಿಡಿಯೋ ಮಾಡಿಕೊಳ್ಳುವಂತಹ ಕಾರಣದಿಂದಾಗಿ ನಮ್ಮ ಮೇಲೆ ಗೂಂಡಾಗಳು ಹಲ್ಲೆ ಮಾಡೋದಕ್ಕೆ ಭಯಪಡ್ತಾರೆ. ಆದರೂ ಕೆಲವೊಂದು ಕಡೆಗಳಲ್ಲಿ ರವಿಕೃಷ್ಣಾರೆಡ್ಡಿ ಮತ್ತು ರಾಜ್ಯ ನಾಯಕರು ಯಾರಿದ್ದಾರೆ KRS ಪಕ್ಷದ, ಅವರ ಮೇಲೆ ಆಗದೇ ಇದ್ರೂ ಕೆಲವೊಂದು ಕಡೆಗಳಲ್ಲಿ ಸ್ಥಳೀಯವಾಗಿ ಗೂಂಡಾಗಳು ಅಲ್ಲಿ ಹೊಡೆದಿರುವಂಥದ್ದು ನಡೆದಿದೆ. ಇತ್ತೀಚೆಗೆ ಜಮಖಂಡಿಯಲ್ಲಿ, ಚಿತ್ರದುರ್ಗದ ಕೆಲವು ಕಡೆಗಳಲ್ಲಿ ಹೀಗೆ ಸ್ಥಳೀಯವಾಗಿ ಅಲ್ಲಲ್ಲಿ ಗೂಂಡಾಗಳು, ಅದು ಸ್ಥಳೀಯ ಪುಡಾರಿಗಳು ಅವ್ರ ಮೇಲೆ RTI ಹಾಕಿದಾಗಲೋ ಯಾವುದೋ ಒಂದು ಪ್ರತಿಭಟಿಸಿದಾಗಲೋ, ಆಮೇಲೆ ನಮ್ಮ ಮೇಲೆ ಇಲ್ಲಿ ಪಾಂಡುಪುರದಲ್ಲಿ ಹಲ್ಲೆ ಆಗಿತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ. ಪಾಂಡುಪುರದಲ್ಲಿ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಕೇಸ್ ನಡೀತಾ ಇದೆ. ಹೀಗೆ ಅವಕಾಶ ಸಿಕ್ಕಾಗ ಫೋನ್ ಕಿತ್ಕೊಂಡು ಹಲ್ಲೆ ಮಾಡಿರ್ತಾರೆ. ಫೋನ್ ಇರುವಾಗ ಹಲ್ಲೆ ಮಾಡುವಂತಹ ಆ ಧೈರ್ಯ, ಕೆಚ್ಚು, ನಾನು ಇಲ್ಲಿ ಹೆಣ್ತನ ಗಂಡಸ್ತನ ಅಂತ ಹೇಳಲ್ಲ, ಆದರೆ ಒಂದು ಧಮ್ಮು ತಾಕತ್ತು ಅಂತ ಅಥವಾ ಏನು ಹೇಳ್ತೀವಿ ನಾವು, ಒಂದು ಧೈರ್ಯ, ಕೆಚ್ಚು, ಆ ಥರದ್ದು ಇರೋವಂಥವ್ರಿಲ್ಲ. ಎಲ್ಲ ಫೋನ್ ಇಲ್ಲದಿರುವಾಗ ಹಿಂದೆಯಿಂದ ಬಂದು ಹೊಡೆಯುವಂಥ ಹೇಡಿಗಳೇ ಈ ರೌಡಿಸಮ್ಮು, ಗುಂಡಾಗಿರಿ ಮಾಡೋದು. ಬಹುತೇಕವಾಗಿ ರೌಡಿಗಳು, ಗುಂಡಾಗಳು ಧೈರ್ಯವಂತರಲ್ಲ.
ಅವರು ಕೈಯಲ್ಲಿ ಏನೋ ಒಂದು ಹಿಡ್ಕೊಂಡು ಎದುರಿಸಿ ಬೆದರಿಸಿ ಪುಕ್ಕಲ್ರು. ನಾವು ತಿರುಗಿ ಬಿದ್ದಾಗ ನಾನು ಭಾಳ ರೌಡಿಗಳನ್ನ ನೋಡಿದ್ದೀನಿ. ನಾನು ನನ್ನ ಜೀವನದಲ್ಲಿ ಹಲವಾರು ರೌಡಿಗಳನ್ನು ಹೆದರಿಸಿದ್ದೀನಿ. ನಾವು ಎದುರು ತಿರುಗಿ ಏನೋ ಅಂದರೆ ಸಾಕು, ಅವರು ಮಹಾತ್ಮ ಗಾಂಧೀಜಿಯವರು ಅದನ್ನೇ ಹೇಳ್ತಾರೆ, ಏನು ಹೆದರಿಸಲಾರದೆ ಹೋಗುವ ಅಹಿಂಸೆಯ ಪುಕ್ಕಲತನಕ್ಕಿಂತ ಹಿಂಸೆಯನ್ನು ಎದುರಿಸಿ ನಿಲ್ಲೋದೇ ಧೈರ್ಯ ಅಂತ. ಪುಕ್ಕಲತನದ ಅಹಿಂಸೆ ಬೇಡ, ಅಹಿಂಸೆ ಅನ್ನುವಂಥದ್ದನ್ನು ಪುಕ್ಕಲತನದಿಂದ ಮಾಡಬೇಡಿ, ಧೈರ್ಯದಿಂದ ಮಾಡಿ. ಹಾಗಾಗಿ ಪುಕ್ಕಲತನಕ್ಕೆ ಎದುರೋದಕ್ಕಿಂತ ಹಿಂಸೆಯನ್ನು ಎದುರಿಸಿ ನಿಲ್ಲೋದು ಒಳ್ಳೆಯದು ಅಂತ. ಸೊ ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲೂ ನಾವು ಯಾವಾಗಲೂ ಒಂದು ಮಾತಾಡ್ತೀವಿ, ನಮ್ಮ ತಾಯಿ ಹೇಳ್ತಿದ್ರು ಅಂಥೇಳಿ, ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಇನ್ಯಾರ್ದೋ ಗಲಗಂಟೆಗೆ ಎದುರ್ತೀವ, ಆ ಥರ KRS ಪಕ್ಷದವ್ರಿಗೆ ಎದುರಿಲ್ಲ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.